ನನಗೆ ತಮಗೆ ಎಲ್ಲಾರ್ಗೂ ಕೂಡ ನಮಗ್ ಬೇಕಾದಂತ ಪವಿತ್ರ ಗ್ರಂಥಗಳು ಇರಬಹುದು. ಮುಸಲ್ಮಾನರಿಗೆ ಕುರಾನ್ ಪವಿತ್ರ ಗ್ರಂಥ ಆಗ್ಬೋದು, ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಬುದ್ಧಂದ ಆಗ್ಬೋದು, ಗ್ರಂಥ ಸಾಹಿಬ್ ಆಗ್ಬೋದು, ಬೇಕಾದಷ್ಟು ಗ್ರಂಥಗಳಿವೆ. ಅವ್ ಯಾವ್ದು ಬೇಕಾದ್ರೂ ಪವಿತ್ರ ಗ್ರಂಥಗಳು ಆಗ್ಬೋದು. ನಮ್ದು ಯಾವ್ದು ತಕರಾರಿಲ್ಲ. ಅದೆಲ್ಲ ನಮ್ಮ ದೇವ್ರ ಮನೆಗೆ ಮಾತ್ರ ಸೀಮಿತ. ಮನೆಯಿಂದ ಹೊರಗಡೆ ಹೊಸಲು ದಾಟದ್ಮೇಲೆ ನಮ್ಮೆಲ್ರಿಗೂ ಇರ್ತಕ್ಕಂಥ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಐ ಹ್ಯಾವ್ ಟೇಕನ್ ಓತ್ 4 times. One as a lawyer, one as a district judge, one as a judge of the High Court as additional, and again on the judge of the High Court when I have been made as permanent. So 4 times I have taken that I will uphold the constitution and the laws. Therefore, what is to be looked into is I am upholding the constitution. ಅರ್ಥ ಆಯ್ತಲ್ಲ ಏನಾಗಿದೆ ಅಂತ? ಮೇಲ್ಗಡೆ ನಮಗ್ ಕೊಡೋ ರೆಸಿಟಿನಲ್ಲಿ 9,000, ಕೆಳಗಡೆ ಕಾರ್ಬನ್ ಕಾಪಿನಲ್ಲಿ 6,000. ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬಹಳ ನಡೆದೋಗಿತ್ತು. 500 ರೂಪಾಯಿ ಮೇಲ್ಗಡೆ, ಕೆಳಗಡೆ ಬರೀ 50 ರೂಪಾಯಿ. ಅಷ್ಟೇ ಆಗಿರೋದು. 3,000 ಒಂದು ಆಯ್ತು. ಮುಂದಿನ ತೆಗಿರಿ, ರಸೀದಿ ಸಂಖ್ಯೆ ತೆಗಿರಿ. 1,66,000 ರೂಪಾಯಿ ತಗೊಂಡಿದ್ದೀರಿ. 111 ರೂಪಾಯಿ ಇಂತ ತೋರಿಸಿದ್ದೀರಿ. 3 ನಾಮ. 1,66,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟು 111 ರೂಪಾಯಿ ಇಂತ ಕೆಳಗಡೆ ಕಾಪಿನಲ್ಲಿ ಹಾಕ್ತಿರಲ್ಲ. ಇನ್ನು 1,65,000 ರೂಪಾಯಿ ತಿಂದಾಕೊಂಡ್ಬಿಟ್ಟಿದ್ದೀರಿ. ನನಗೆ ಅದು ಗೊತ್ತಿಲ್ಲ. ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರಿತೀನಿ. ತಮಗೆ ಇಚ್ಛೆಗೆ ಬಿಟ್ಟಿದ್ದು. ಪಾಸ್ ಓವರ್. ಇಫ್ ಯು ವಾಂಟ್ ಟು ಫೈಲ್ ಎ ಮೆಮೊ, ವೆಲ್ ಅಂಡ್ ಗುಡ್. ಅದರ್ವೈಸ್ ಇಟ್ಸ್ ಅಪ್ ಟು ಯು. ಅಲ್ಲ ಅವ್ನು ಯಾರೋ ಜವಾನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಜವಾನ ಏನ್ ಮಾಡ್ತಾನೆ? ಗ್ರಾಮ ಪಂಚಾಯತಿ ಎಲ್ಲ ಕಸ ಗುಡಿಸ್ತಾನೆ. ಅವನಿಗೆ ಬೇಲ್ ಕೊಟ್ಟಿದ್ರೆ ಪ್ಯಾರಿಟಿ ಹೆಂಗ್ ಬರುತ್ತೆ? ಇವನ್ ಹಾಕಿರ್ಲಿಲ್ಲ. ಸ್ವಾಮಿ, ದುಡ್ಡು ಬಂದಿದ್ರೆ ನಾವ್ ಯಾಕೆ ಅಲಿಗೇಷನ್ ಮಾಡ್ತೀವಿ? ಅವ್ರನ್ನ ಹಿಡ್ಕೊಳ್ಳಿ. ಅವ್ರು ಹೇಳಿ ಇಂಥವ್ನ್ ತಿಂದ, ನನ್ ದುಡ್ಡಲ್ಲಿ ಇಂಥವ್ನ್ ತಿಂದ ಅಂತ ತೋರಿಸಿ. ಸಚಿನ್ ತಾನೆ ತಾವು? ನಿಮ್ ಹೆಸರೇನು? ಇಲ್ಲಿರೋದು ಹೆಸರು ಸಚಿನ್ ಅಂತಿದೆ. ನೀವು ಅಜಯ್. ಆಲ್ ರೈಟ್, ಅಜಯ್ ಅವರೇ. ಅಧಿಕಾರ ವಿಕೇಂದ್ರೀಕರಣ ಅಂತ ಲಾಡಬಲ್ ಆಬ್ಜೆಕ್ಟ್. ನನ್ನ ಪ್ರಕಾರ ಅವ್ರ ಯಾರೋ ಜೆ.ಎಚ್. ಪಟೇಲ್ ಅವರೆಲ್ಲ ಇದ್ದಾಗೆಲ್ಲ ಅದೆಲ್ಲ ಏನೋ ಮಾಡಿ ಪಂಚಾಯತ್ ರಾಜ ಎಲ್ಲ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಅವ್ರು ಇದ್ದಾಗ ಅದೆಲ್ಲ ಉದ್ದೇಶ ಬಹಳ ಒಳ್ಳೇದು. ಒಂದ್ ಯಾವ್ದೋ ಕಸ್ಪರ್ಕೆ ತಗೊಳಕ್ಕೆ, ಇನ್ನೊಂದ್ ಯಾವ್ದೋ ಸಣ್ಣ ಪುಟ್ಟ ಗ್ರಾಮದಲ್ಲಿ ಮೋರಿನ ಸರಿಪಡಿಸೋದಕ್ಕೆ, ಗ್ರಾಮ ನೈರ್ಮಲ್ಯೀಕರಣಕ್ಕೆ, ಇತ್ಯಾದಿ 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 ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಿಧಾನಸೌಧಕ್ಕೆ ಬಂದು ತೊಂದರೆ ಕೊಡಬಾರ್ದು. ನಿಮ್ಮ ಗ್ರಾಮಗಳಲ್ಲಿ ಕರ ವಸೂಲಿ ಮಾಡೋ ಜವಾಬ್ದಾರಿ ನಿಮ್ಗೆ ಕೊಡ್ತೀವಿ. ಅದನ್ನ ಟ್ಯಾಕ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಟ್ಯಾಕ್ಸ್ ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದರಿಂದ ಅದಕ್ಕೆ ಬೇಕಾದಂತ ಏನ್ ಬೇಕೋ ನಿಮ್ಮ ಗ್ರಾಮದೆಲ್ಲ ಕೆಲಸ ಕಾರ್ಯಗಳನ್ನ ನೀವೇ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನಮ್ ಕಡೆ ಬರೋದಲ್ಲ ಅಂತ ಹೇಳಿ ಕೆಲಸ ಕೊಟ್ರು. ಅದಕ್ಕೊಂದು ಪಂಚಾಯಿತಿ ಅಂತ ಮಾಡಿದ್ರು. ಪಂಚಾಯಿತಿ ಮಾಡೋ ಕಾಲಕ್ಕೆ ಅದು ರಾಜಕೀಯವಾಗಿ ಯಾರು ಇರಬಾರ್ದು, ಅದು ರಾಜಕೀಯ ಪಕ್ಷಗಳಿಗಲ್ಲ. ಆ ಗ್ರಾಮದಲ್ಲಿರೋರೇ ಒಬ್ಬರನ್ನ ಲೀಡರ್ ಅಂತ ಆಯ್ಕೆ ಮಾಡ್ಕೋಬೇಕು. ಅವ್ರು ಅದನ್ನ ಮಾಡ್ಬೇಕು. ಆ ನಂತರ ಆ ಗ್ರಾಮದವರು ಅದನ್ನ ಶುಚಿತ್ವ, ನೈರ್ಮಲ್ಯ, ಶಾಲೆ, ಮತ್ತೊಂದು ಮಾಡ್ಲಿ. ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ, ಅದಲ್ದಲ್ಲೇ ನಮ್ ಕಡೆಯಿಂದಲೂ ಇಷ್ಟು ದುಡ್ಡು ಕೊಡ್ತೀವಿ ಅನುದಾನ ಅಂತ. ಗೊತ್ತಾಯ್ತಲ್ಲ? ಅಂದ್ರೆ ಬೇರೆಯವರೆಲ್ಲ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದನೂ ಅದಕ್ಕೆಲ್ಲ ಎಷ್ಟು ಹೋಗ್ಬೇಕು ರೂರಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ಕೊಡ್ತೀವಿ ಅಂತ ಕೊಟ್ರು. ಅದಕ್ಕೆ ಕಾಲಾನುಕಾಲಕ್ಕೆ ದುಡ್ಡು ಜಾಸ್ತಿ ಮಾಡ್ತಾ ಬಂದ್ರು, ಅನುದಾನನ, ಗ್ರಾಂಟ್ನ. ಅಷ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ? ಆ ಬಿಲ್ಗಳು ನೋಡಿ, ಎಷ್ಟು ಕೆರೆ ಕಟ್ಟೆಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ. ಆಮೇಲೆ ಆ ಹಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಮೇವಿಗೆ ಏನೇನ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲಿಂದ ಅವರ ಕೆರೆ ನೈರ್ಮಲ್ಯ ಎಷ್ಟು ಕಾಪಾಡಿದ್ದಾರೆ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ. ಆಮೇಲೆ ಗ್ರಾಮ ಸಡಕ್ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಸ್ಕೊಂಡು, ಸ್ಟೇಟ್ ಗೌರ್ಮೆಂಟ್ ಇಂದ ಇಸ್ಕೊಂಡು ಅಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ.
ಇವತ್ತಿಗೂ ಅಲ್ಲಿ ಯಾರು ಓಡಾಡ್ಬೋದಾ? ಬಚ್ಚಲ ಗತಿ ಏನು, ಶಾಲೆ ಗತಿ ಏನು, ಕಾಂಪೌಂಡ್ ಗತಿ ಏನು, ಹೆಲ್ತ್ ಸಂಬಂಧಪಟ್ಟಿದ್ದೇನು ಅಂತೆಲ್ಲ. ಪ್ರತಿ ವರ್ಷ ಬಿಲ್ ರೈಸ್ ಆಗ್ತಾ ಇದೆ, ಪ್ರತಿ ವರ್ಷ ಬಿಲ್ಲು ಪಾಸ್ ಆಗ್ತಾ ಇದೆ. ಅದನ್ನ ಇವ್ರುನು ಅಕೌಂಟೆಂಟ್ ಜನರಲ್ ಆಫೀಸ್ ಅವರು ಅದನ್ನೆಲ್ಲ ವ್ಯವಸ್ಥೆ ನೋಡಿ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮ ಯಾಕೆ ಹಂಗೆ ಇದೆ? ಹಳೆ ಕಲ್ಲು ಹೊಸ ಬಿಲ್ಲು. ಅದ್ರ ಕಲೆಕ್ಷನ್ ಹೆಂಗೋ ಅಂತಂದ್ರೆ ಅವನ್ ನೋಡ್ದ, ಅವರೇ ಆ ಪ್ರಕಾರದಲ್ಲಿ ತಿಂತಿದ್ರೆ ನಾನಿಷ್ಟು ತಿಂದ್ರೆ ನನ್ಗೇನಾಗತ್ತೆ, ಒಬ್ರಿಂದ ಏನಾಗುತ್ತೆ ಅಂತ ಅನ್ಬೇಡಿ, ಒಬ್ಬೊಬ್ರು ಕೂಡ ಇಂಪಾರ್ಟೆಂಟ್. ಬಹಳ ಹಿಂದಕ್ಕೆ ಅಕ್ಬರು ತನ್ನ ಮಗನ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ಬೇಕಾಗಿತ್ತು. ಅವನು ಒಂದು 16ಕ್ಕೋ 17ಕ್ಕೋ 18ಕ್ಕೋ ಬಂದಿದ್ದ. ಹಾಗೆ ಒಂದು ಯುವರಾಜ ಪಟ್ಟಾಭಿಷೇಕ ಅಂತ ಮಾಡ್ಬೇಕಾಗಿತ್ತು. ಅದಕ್ಕೆ ಒಂದು ಡಂಗೂರ ಹೊಡೆಸ್ತಾರೆ. ಸನ್ಮಾನ್ಯ ಪ್ರಜೆಗಳೇ, ನಿಮ್ಗೆ ಯುವರಾಜರು ಬರ್ತಾ ಇದ್ದಾರೆ, ಈ ಅಮಾವಾಸ್ಯೆ ರಾತ್ರಿ ನಿಮ್ ಮನೆಗಳಿಂದೆಲ್ಲ ಒಂದೊಂದು ಲೋಟ ಹಾಲು ತಗೊಂಬಂದ್ ಕೊಡಿ ಅರಮನೆಗೆ. ಗೊತ್ತಾಯ್ತಲ್ಲ? ನಾವು ಮಾರನೇ ದಿವಸ ಅದಕ್ಕೆ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಬಾದಾಮಿ ಎಲ್ಲ ಸೇರಿಸಿ ಒಳ್ಳೆ ಶಾವಿಗೆ ತರಿಸಿ ಮಾಡಿಸಿ ಪಾಯಸ ಮಾಡಿಸಿ ನಿಮ್ ಮನೆಗೆಲ್ಲ 2 ಲೋಟ ಹಂಚ್ತೀವಿ ಅಂತ ಡಂಗುರ ಓಡಿಸಿದ್ರು. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳಬೇಕು ಈ ಪರೀಕ್ಷೆಗೆ ಎಂದ್ರು. ಯಾವ ಪರೀಕ್ಷೆಗೆ? ಪಾಲ್ಕೊಡೋ ಪರೀಕ್ಷೆಗೆ. ಮತ್ತೆ ಇದರಲ್ಲಿ ಯಾರು ಪಾಲ್ಗೊಳ್ಳಲ್ವೋ ಅವ್ರಿಗೆ ತಲೆದಂಡ ಅಂತಂದ್ರು. ಏನ್ ದೊಡ್ಡ ಕ್ಯೂ ರೆಡಿ ಆಗ್ಬಿಡ್ತು ಅರಮನೆ ತರದ ಮೈದಾನದಲ್ಲಿ. ಅರಮನೆ ಮೈದಾನದಲ್ಲಿ ದೊಡ್ಡದೊಂದು ಪೀಪ ಇಡಿಸ್ಬಿಟ್ರು ಅಷ್ಟ ಎತ್ತರದಲ್ಲಿ. ಅದಕ್ಕೆ ಅಲ್ಲಿ ಮೇಲ್ಗೋಗಿ ಹತ್ಬೇಕಲ್ಲ, ಅದಕ್ಕೆ ಈ ಕಡೆಯಿಂದ ಒಂದು ಏಣಿ ಮಾಡಿಸಿದ್ರು. ಅಲ್ಲಿ ಹೋಗೋದು, ಹಾಲು ಹಾಕೋದು, ಆ ಕಡೆಯಿಂದ ಏಣಿಯಿಂದ ಇಳಿದೋಗೋದು. ಸರಿ, ಎಲ್ಲ ಶುರು ಆಯ್ತು. ಅದನ್ನ ಬೇಗಂಗಳ ಅಂತಃಪುರದ ಕಡೆ ಸೈಡ್ಗೆ ಇಡಿಸಿದ್ರು, ಯಾಕೆಂದ್ರೆ ಅವ್ರು ಅಲ್ಲಿಂದನೇ ಹಾಕ್ಬಿಡ್ಲಿ ಅಂತ. ಗೊತ್ತಾಯ್ತಲ್ಲ? ಅದೆಲ್ಲ ಮಾಡಿಸಿ ಇಡಿಸಿದ್ರು. ಸರಿ, ಸಾಯಂಕಾಲ ಆಗೋದೇ ಕಾಯ್ಕೊಂಡಿದ್ರು. ಕತ್ಲಾಗ್ಬೇಕಲ್ಲ, ಕತ್ಲಾಯ್ತು. ಆಗಿದ ತಕ್ಷಣ ಶುರು ಹಚ್ಚಿದ್ರು ಒಬ್ಬೊಬ್ರಾಗಿ. ಬೇಗಂಗಳು ಹಾಕಿದ್ರು, ಅದಾದ್ಮೇಲೆ ಮಹಾಮಂತ್ರಿಗಳೆಲ್ಲ ಹಾಕಿದ್ರು, ಇನ್ನೊಬ್ರು ಹಾಕಿದ್ರು, ಮತ್ತೊಬ್ರು ಹಾಕಿದ್ರು, ರಾಜದ ಭಟ್ರು ಹಾಕಿದ್ರು, ಮತ್ತೊಬ್ರು ಸೇನಾಧಿಪತಿಗಳು, ಕೊನೆ ಪ್ರಜೆಯವ್ರಿಗೂ ಎಲ್ಲಾರು ಹಾಕಿದ್ರು. ಮಾರನೇ ದಿನ ಬೆಳಗ್ಗೆ ಪಾಯಸ ಮಾಡ್ಬೇಕು ಅಂತ ಅಡ್ಗೆ ಮನೆಯವರೆಲ್ಲ ನೋಡ್ತಾರೆ, ಬರೇ ನೀರು, ಬರೇ ನೀರು. ಮಂತ್ರಿನ ಕರ್ಸಿದ್ರು, ಎಲ್ಲಿ ಏನಾರು ಕರೆಕ್ಟ್ ಆಗಿ ಡಂಗುರ ಹೊಡಿಸಿದನ್ನ ಏನಾಗಿದೆ ನೋಡೋಣ ಅಂತ. ಹಾಲು ಹಾಕ್ಬೇಕು ಅಂತಿದ್ದೆ, ಬರೇ ನೀರಿದೆಯಲ್ಲ, ಇದೇನಿದು ಅನ್ಯಾಯ, ಇದ್ರಲ್ಲಿ ಏನೋ ಮೋಸ ಆಗಿದೆ, ಇದಕ್ಕೆಲ್ಲ ಉತ್ತರ ಹೇಳ್ಬೇಕು ಅಂದ್ರೆ ಆ ಬೀರ್ಬಲ್ಲೆ ಕರೆಕ್ಟ್ ನೆಲಿದ ನೋಡ್ಕಿ ಅಂತ. ಆವಾಗ ಒಬ್ಬ ಮೆಲ್ಲಗಂದ, ಸಾರ್ ಬೀರ್ಬಲ್ ನೆನ್ನೆಯಿಂದ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ವಾ? ಹಂಗಾರ ಅವಂದೇ ಏನೋ ಕಿತಾಪತಿ ಇದ್ರೆ ಇದೆಲ್ಲ ಹುಡ್ಕೊಂಬನ್ನಿ. ಹೋದ್ರು, ಹುಡ್ಕುದ್ರು, ಒಂದ್ ಮನೆಲ್ಲ ಬಚ್ಚಿಟ್ಕೊಂಡಿದ್ದ. ಕರ್ಕೊಂಬಂದ್ರು, ಹಾಕ್ಬಿಟ್ಟು ಎಲ್ಲ ಕೇಳಿದ್ರು, ಏ ಬೀರ್ಬಲ್ ಏನಾಗಿದೆ? ಅವನ್ ನೇರವಾಗಿ ಕೇಳ್ದ, ಎಲ್ಲ ಪಬ್ಲಿಕ್ ಮುಂದೆ ಅವಮಾನನ, ಪ್ರೈವೇಟ್ ಅವಮಾನನ? ನೋಡ್ದ ರಾಜ, ಯಾಕೆ ಸುಮ್ನೆ ರಿಸ್ಕು, ಸರಿ ಬಾ ಒಳಗಡೆಗೆ ಕರೆದ್ರು. ಆಗ ಒಂದ್ ಪ್ರಶ್ನೆ ಕೇಳ್ದ, ರಾಜ್ರೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ನಿಮ್ ಮಗಂದು ಯುವರಾಜ್ ಪಟ್ಟಾಭಿಷೇಕ, ನಾನ್ ಯಾಕೆ ಹಾಲು ಹಾಕ್ತು? ಮೂಲಭೂತವಾದ ಡೌಟ್. ಸರಿ ಆಯ್ತು, ಅದಕ್ಕೇನೋ ಹೇಳಿದ್ರು, ಆಯ್ತು ಇರ್ಲಿ ಪರವಾಗಿಲ್ಲ ನೋಡಪ್ಪ ಅಂತ. ಮತ್ ಯಾಕೆ ಹಾಕ್ಲಿಲ್ಲ, ಎಲ್ಲ ನೀರ್ ಹಾಕಿದಾರಲ್ಲ ಅಂತ. ಅದಕ್ಕೆ ಅವ್ನು ಹೇಳ್ದ, ನಿಮ್ಮ ಮಹಾಪ್ರಜೆಗಳು ಎಂತ ಒಳ್ಳೆಯವರು ಅಂದ್ರೆ ಊರವರೆಲ್ಲ ಹಾಲು ಹಾಕ್ತಾರೆ, ನನ್ನೊಬ್ಬ ನೀರ್ ಹಾಕಿದ್ರೆ ಹೆಂಗ್ ಗೊತ್ತಾಗತ್ತೆ ಅಂತ ಹಾಕ. ಹೌದಾ ಅಂತ ಆಯ್ತು. ಮಹಾರಾಜರು ಮಂತ್ರಿನ ಕರ್ಸಿದ್ರು, ಏ ಮಂತ್ರಿ ನೀನೇನ್ ಮಾಡ್ದ್ಯೋ? ಬೀರ್ಬಲ್ ಹೇಳಿದ್ದೆ, ನಂಗೋ ಡೌಟ್, ಅದಕ್ಕೆ ನಾನು ನೀರ್ ಹಾಕ್ತೀನಿ. ಸರಿ ಬೇಗಂಗಳನ್ನ ಕೇಳಿ. ಬೇಗಂಗಳನ್ನ ಕೇಳಿದ್ರು, ಸಭಿ ಧೂಲ್ ಡಾಲ್ತಾ है ना, हम तो पानी डाल दिया. ಕೊನೆಗೆ ಲಾಸ್ಟ್ಗೆ ಬೀರ್ಬಲ್ ಕೇಳ್ದ, ಜಾಪನ ಇವ್ರದೆಲ್ಲ ಬಿಟ್ಬಿಡಿ, ಆಪ್ನೆ ಕ್ಯಾ ಕಿಯಾ ಹೋಗ.
ಅಕ್ಬರ್ ಹೇಳ್ತಾನೆ, ಬೀರ್ಬಲ್ ಅಂಬಿ ಪಾನಿ ಡಾಲ್ ದಿಯಾ. ಈಗ ಇವ್ರಿಗೆ ಎಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಗಿತ್ತಲ್ಲ, ಸುಮ್ನೆ ಕ್ಯಾಕ್ಯಾ ಅಂತ ಕೇಳಿದ್ರು. ಯಾರ್ಗೆ ಬೀರ್ಬಲ್ಗೆ ಹೇಳ್ದ, ನಿಮ್ ಮಗಂದು ಬರ್ತ್ಡೇಗೆ ನಾನ್ ಯಾಕೆ ಹಾಲ್ ಹಾಕ್ಲಿ, ಅದಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂತ ತಲೆದಂಡ ಅಂತಂದಲ್ಲ. ಉತ್ತರ ಬೇಕಾಗಿತ್ತಲ್ಲ, ನಮ್ ತಲೆ ಹೆಂಗ್ ತೆಗಿತೀರಿ ನೀವು? ಯು ವಾಂಟೆಡ್ ಆನ್ಸರ್, ನೋ? ಸೊ ಐ ಆಮ್ ಶೂರ್ ದಟ್ ಯು ವಿಲ್ ನಾಟ್ ಟೇಕ್ ಅವೇ ಮೈ ಲೈಫ್. ಐ ಡಿಡ್ ನಾಟ್ ಪಾರ್ಟಿಸಿಪೇಟ್. ಕೊನೆ ಪಕ್ಷಕ್ಕೆ ನಿಮ್ಗೆ ಒಳ್ಳೇದಕ್ಕೆ ಸಹಾಯ ಮಾಡಕ್ ಆಗದಿದ್ರೆ ಪರವಾಗಿಲ್ಲ, ಕೆಟ್ಟದಕ್ಕೆ ಸಹಾಯ ಮಾಡಬೇಡಿ. ಡೋಂಟ್ ಕಾಂಟ್ರಿಬ್ಯೂಟ್ ಬ್ಯಾಡ್ ಇಫ್ ಯು ಕಾಂಟ್ ಕಾಂಟ್ರಿಬ್ಯೂಟ್ ಗುಡ್. ಅವನ್ ಯಾರೋ ಪಂಚಾಯತಿನವನು ಉದಾರ ಆಗಕ್ಕೆ ಅಂತ ದುಡ್ಡಿಟ್ಟಿದ್ರೆ ಅದನ್ನ ನುಂಗಾಕ್ಬಿಟ್ರೆ, 1,66,000 111 ಅಂತ ಬರ್ದಾಕ್ಬಿಟ್ರೆ, and you are the custodian of the bull book, you have to answer why your copy contains only 111, whereas the copy original that has been given to the taxpayer is to the tune of 1,66,000. Yes, ಬರ್ಕೊಳ್ಳಿ.